ರಾಜ್ಯ ಬಿಜೆಪಿಯಲ್ಲಿ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ವಕ್ಫ್ ಭಿನ್ನ ಹೋರಾಟ. ವಕ್ಫ್ ವಿರುದ್ಧದ ಹೋರಾಟದ ನೆಪದಲ್ಲಿ ಬಿಜೆಪಿಯಲ್ಲಿ ಇಬ್ಬಾಗ ಆಗೋಗಿದೆ. ವಕ್ಫ್ ವಿರುದ್ಧದ ಹೋರಾಟದ ನೆಪದಲ್ಲಿ ಬಿಜೆಪಿಯಲ್ಲಿ ಇಬ್ಬಾಗ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಕ್ಫ್ ವಿರುದ್ಧ ಯತ್ನಾಳ್ ಮಿತ್ರ ಮಂಡಳಿಯ ಹೋರಾಟ ಶುರುವಾಗಿದೆ. ಇವತ್ತು ಬೀದರ್ನಲ್ಲಿ ರಣಕಹಳೆಯನ್ನ ಮೊಳಗಿಸಿದೆ ಯತ್ನಾಳ್ ಪಡೆ. ಬೃಹತ್ ರ್ಯಾಲಿಯನ್ನ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗೆ ಯತ್ನಾಳ್ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಯತ್ನಾಳ್ ಬಣದ ಫ್ಲೆಕ್ಸ್ನಲ್ಲಿ ಯಾವುದೇ ಬಿಜೆಪಿ ರಾಜ್ಯ ನಾಯಕರ ಫೋಟೋಗಳು ಇಲ್ಲ. ಕೇವಲ ಮೋದಿ, ಅಮಿತ್ ಶಾ, ನಡ್ಡಾ ಫೋಟೋ ಇಷ್ಟೇ ಇರೋದು. ಕಮಲ ಚಿಹ್ನೆ, ಹಿರಿಯ ನಾಯಕ ಯಡಿಯೂರಪ್ಪ ಫೋಟೋವನ್ನು ಕೂಡ ಹಾಕಿಲ್ಲ. ತಮ್ಮ ಬಣದ ಯಾವುದೇ ನಾಯಕರ ಫೋಟೋ ಕೂಡ ಯತ್ನಾಳ್ ಅವರು ಹಾಕಿಲ್ಲ. ಇದರಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ. ಇಲ್ಲೇ 2-3 ಬಣಗಳಾಗಿದೆ ಅನ್ನೋದು ಬಹಳಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ. ವಕ್ಫ್ನ ಹೋರಾಟ ದಿನದಿಂದ ದಿನಕ್ಕೆ ಬೇರೆ ಬೇರೆ ರಾಜಕೀಯ ತಿರುವುಗಳನ್ನ ಪಡ್ಕೊಳ್ತಾ ಇರೋದು, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ. ಡಿಸೆಂಬರ್ 4ನೇ ತಾರೀಕಿನಿಂದ ಆರಂಭ ಆಗುತ್ತೆ ಬಿಜೆಪಿಯ ಅಧಿಕೃತ ಹೋರಾಟ. ಆದ್ರೆ ಅದಕ್ಕಿಂತ ಮುಂಚೆ ಯತ್ನಾಳ್ ಬಣ ಈಗಲೇ ಹೋರಾಟವನ್ನ ಶುರು ಮಾಡಿಕೊಂಡಿದೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ಈಗ ಆಲ್ರೆಡಿ ವಿಜಯೇಂದ್ರ 3 ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಬಿಜೆಪಿಯ 3 ಸಮಿತಿಯಲ್ಲೂ ಕೂಡ ಯತ್ನಾಳ್ ಹಾಗೆ ಮಿತ್ರರು ಇದ್ದಾರೆ. ಬೀದರ್ನಲ್ಲಿ ಯತ್ನಾಳ್ ಬಣಕ್ಕೆ ಬಿಜೆಪಿ ನಿಷ್ಠರ ಅಸಹಕಾರ, ಯಾರೂ ಕೂಡ ಬೆಂಬಲವನ್ನ ಕೊಟ್ಟಿಲ್ಲ. ಪಕ್ಷದ ಅಧಿಕೃತ ಪ್ರಕಟಣೆ ಅಲ್ಲ ಅಂತ ಹೇಳಿ ದೂರನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಯತ್ನಾಳ್ ಬಣಕ್ಕೆ ಅಸಹಕಾರ ತೋರಿದ್ದಾರೆ ಬಿಜೆಪಿಗರು. ಯತ್ನಾಳ್ ಬಣದಲ್ಲಿ ರಮೇಶ್ ಜಾರಕಿಹೊಳಿ ಸೇರಿ ಹಲವರು, ಒಂದ್ ಕಡೆ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರು, ಇವರೆಲ್ಲ ಡಿಸೆಂಬರ್ 4ರಿಂದ ಬಿಜೆಪಿಯ ಹೋರಾಟದಲ್ಲಿ ಹಾಗಾದ್ರೆ ಭಾಗಿಯಾಗ್ತಾರ, ಅಂದ್ರೆ ಅಧಿಕೃತ ಹೋರಾಟದಲ್ಲಿ ಭಾಗಿಯಾಗ್ತಾರ, ಇವರೆಲ್ಲರೂ ಕೂಡ ಇದ್ದಾರೆ. ಕಮಲ ಪಡೆಯಲ್ಲಿ ಸಂಘರ್ಷ ತಾರಕಕ್ಕೇರ್ತಾ ಇದೆ. ವಕ್ಫ್ ಸಂಘರ್ಷ ತಾರಕಕ್ಕೇರ್ತಾ ಇರೋದು. ಹಾಗಾದ್ರೆ ಮುಂದೇನಾಗತ್ತೆ? ವಕ್ಫ್ ವಿರುದ್ಧ ಹೋರಾಟ ಆಗತ್ತಾ? ಇದೆಲ್ಲವೂ ಕೂಡ ರಾಜಕೀಯ ರಣತಂತ್ರನ? ವಕ್ಫ್ ಅಸ್ತ್ರ ಹಿಡಿದು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಮುಂದಾದ್ರ ಈ ನಾಯಕರುಗಳು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು. ಯಾಕಂದ್ರೆ ಅಧಿಕೃತವಾಗಿ ಆದೇಶವನ್ನ ಕೊಟ್ಟಿದೆ ಬಿಜೆಪಿ ಹೋರಾಟಕ್ಕೆ. ಆ ಆದೇಶದ ನಡುವೆಯೂ ಕೂಡ ಇವತ್ತು ಹೋರಾಟ ಆರಂಭ ಆಗಿರೋದು. ನಾನು ಆ ವಿಷಯಕ್ಕೆ ಹೋಗೋದಿಲ್ಲ. ಇದು ಬಹಳ ಮುಖ್ಯವಾಗಿ ಜನಜಾಗೃತಿ ಮಾಡಬೇಕಾಗಿರುವಂಥದ್ದು. ಕೇಳಿ, ಆ ವಿಷಯಕ್ಕೆ ನಾನು ಕಾಂಟ್ರವರ್ಸಿಗೆ ಹೋಗೋದಿಲ್ಲ. ದಯವಿಟ್ಟು ತಮಗೂ ವಿನಂತಿ ಮಾಡ್ಕೊಳ್ತೀನಿ. ಕೇಳಿ ನನ್ನ ಪ್ರಶ್ನೆ ಉತ್ತರ. ತಮಗೂ ವಿನಂತಿ ಇಷ್ಟೇ ನಂದು. ಇದೊಂದು ದೊಡ್ಡ ಪಿಡುಗು. ಇದು ಅನೇಕ ವರ್ಷಗಳಿಂದ ಜನ ತೊಂದರೆಯಲ್ಲಿದ್ದಾರೆ. ಅದಕ್ಕಾಗಿ ನಾವು ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಜನನಾಯಕರಿರ್ಬೋದು, ಅವರವರ ಕ್ಷೇತ್ರದಲ್ಲಿ ನಮ್ಮ ಜೊತೆಗೆ ಅವರೇ ಸ್ವಂತವಾಗಿ ಯಾರಾದರೂ ಇದನ್ನು ಹೋರಾಟ ಮಾಡಲಿ ಅನ್ನುವಂಥ ಸಲಹೆ ನಂದು. ಅದಕ್ಕೋಸ್ಕರ ಜಾಗೃತಿ ಬಗ್ಗೆ ದಯವಿಟ್ಟು ಪ್ರಚಾರ ಮಾಡ್ತೀವಿ. ನೋಡ್ರಿ, ಇವತ್ತು ನಾವು ಯಾರಿಗೂ ಸಮರ್ಥನೆ ಮಾಡಕ್ ಬಂದಿಲ್ಲ. ಯಡಿಯೂರಪ್ಪ ಆದಾಗ ಆಗೈತಿ, ಬೊಮ್ಮಾಯಿ ಅವರು ಇದ್ದಾಗ ಆಗೈತಿ. ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗೆ ಬೇಕಾಗಿಲ್ಲ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂತ ಹೋರಾಟಕ್ಕೆ ಬಂದಿದ್ದೀವಿ. ನಾವ್ ಯಾರ್ದೋ ಮುಲಾಜ್ನಾಗ ಅದನ್ನು ಸಮರ್ಥನೆ ಮಾಡಿಲ್ಲ. ಅವ್ರು ಹಂಗಾಯ್ತು ಹಿಂಗಾಯ್ತು ಕಟ್ಟಿ ಹೊಡಿಲಕ್ ಬಂದಿಲ್ಲ. ಪತ್ರಕರ್ತರು ಕೇಳಿದ್ರೆ ನಮ್ಗೆ ಯತ್ನಾಳ್ ಬಂದಿತ್ತು, ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ತಂದು. ನಾವೆಲ್ಲ ಏನ್ ಗೊತ್ತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪಗೆ ಅಟ್ಟೆ ಅಪ್ಪ ಅವ್ವ. ಓಕೆ, ಧರ್ಮಸೇನಾ ಸರ್ ಕೂಡ ಇದ್ದಾರೆ, ಕಾಂಗ್ರೆಸ್ ಮಾಜಿ MLC. ಅದರ ಜೊತೆಗೆ ಬಿಜೆಪಿ ವಕ್ತಾರರಾದಂಥ ಅಶೋಕ್ ಗೌಡ ಕೂಡ ಇದ್ದಾರೆ. ಮೊದಲಿಗೆ ನಾನು ಅಶೋಕ್ ಗೌಡ ಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಶೋಕ್ ಗೌಡ ಸರ್, ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಈ ವಕ್ಫ್ ವಿಚಾರವನ್ನ ಒಂದ್ ರೀತಿಯಲ್ಲಿ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆಯಾ ಅಂತ? ಈ ವಕ್ಫ್ ಏನಿದೆ, ಕಳೆದ 13 ವರ್ಷಗಳಲ್ಲಿ 11 ವರ್ಷಗಳಲ್ಲಿ 22,000 ಎಕರೆಗಳನ್ನ ಭೂಕಬಳಿಕೆ ಮಾಡ್ತಕ್ಕಂಥದ್ದು ಅಥವಾ ಅದರಲ್ಲಿ ಅತ್ಯಂತ ಹೆಚ್ಚಿನ ಪಾತ್ರ ಸಿದ್ದರಾಮಯ್ಯನವರ ಹಳೆ ಅವಧಿ. ಸಿದ್ದರಾಮಯ್ಯನವರು 1.01 ಮತ್ತು 2.000 ನಲ್ಲಿ ಅತ್ಯಂತ ಹೆಚ್ಚಿನ ಪ್ರಕರಣಗಳಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಇದನ್ನ ಮನದಟ್ಟು ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರ
ಕರ್ತವ್ಯ. ಆಗ ಏನಾಗಿದೆ ಅಂತಂದ್ರೆ ಯತ್ನಾಳ್ ಅವರು ತುಂಬಾ ಹಿರಿಯ ನಾಯಕರು, ಪತ್ರಕರ್ತ, ಅನೇಕ ಜನ ಪತ್ರಕರ್ತರುಗಳನ್ನ ನಾವು ಮಾತಾಡ್ತೀವಿ. ಪತ್ರಕರ್ತರು ಏನಕ್ಕೆ ಯತ್ನಾಳ್ ಅವರು ಒಂದು ಅತ್ಯಂತ ಉನ್ನತ ಮಟ್ಟಕ್ಕೆ ಇವತ್ತು ಕೂಡ ಏನಕ್ಕೆ ಹೋಗಿಲ್ಲ ಅಂತಂದ್ರೆ ಅವರ ಹಿಡಿತ ಏನಿದೆ, ಅವರ ನಾಲಿಗೆ ಮೇಲೆ ಹಿಡಿತ ಅಥವಾ ಅವರ ವಾಕ್ಚಾತುರ್ಯದ ಮೇಲೆ ಅವ್ರಿಗೆ ಹಿಡಿತ ಏನಿದೆ, ಅದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಅಥವಾ ಬೇರೆ ಕಡೆ ಎಲ್ಲೋ ಹೋಗಿರೋದ್ರಿಂದ ಈ ರೀತಿಯ ಅಧಿಕಾರಗಳನ್ನ ಅವಕಾಶಗಳನ್ನ ವಿಚಾರಿಸತಕ್ಕಂಥ ಪತ್ರಕರ್ತರ ಹಾಗೆ ಇವತ್ತು ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ನಾವು ಅದನ್ನ ಕಣ್ಣೂರಲ್ಲಿ ನೋಡಿದ್ವಿ, ವಿಶ್ಲೇಷಣೆ ಮಾಡ್ಲಿಕ್ಕೆ. ಈಗ ರಾಜ್ಯಾಧ್ಯಕ್ಷರಂದ್ರೆ ಏನರ್ಥ? ತಂದೆ ಇದ್ದಾರೆ, ತಂದೆ ಮೇಲೆ ಮಕ್ಕಳು ಕೋಪ ಮಾಡ್ಕೊಳ್ತಕ್ಕಂಥದ್ದು ಒಂದು ಸಹಜ. ಆದ್ರೆ ಅದನ್ನ ಬಹಿರಂಗವಾಗಿ ಹೊರಗಡೆ ಹೇಳ್ತಕ್ಕಂಥದ್ದು ಮಗನ ಮೂರ್ಖತನ ಅಥವಾ ತಂದೆಯ ಮೂರ್ಖತನ ಹೊರಗಡೆ ಹೋಗಿ ಹೇಳ್ತಕ್ಕಂಥದ್ದು. ಅದರಿಂದಾಗಿ ಯಾವುದೇ ವೈಮನಸ್ಯ ಇದ್ದಲ್ಲಿ ಅದು ಮನೆ ಒಳಗಡೆ ಇತ್ಯರ್ಥ ಆಗ್ಬೇಕು. ಆದರೆ ಹೊರಗಡೆ ಹೋಗಿ ಮಾತಾಡಿದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದೀನಿ, ಇದು ಒಂದು ದೊಡ್ಡ ಕಂಪನಿ, ಭಾರತದ ಒಂದು ದೊಡ್ಡ ಕಂಪನಿ. LPG ತುಂಬಾ ಜನಕ್ಕೆ ನಾವು ಅವತ್ತು ಮಾಧ್ಯಮದಲ್ಲಿ 2004-5 ನೋಡ್ತಾ ಇದ್ವಿ. ಅವತ್ತು ಒಬ್ಬ ಹಿರಿಯ ಅಣ್ಣ ಬಂದು ತಮ್ಮನ ಬಗ್ಗೆ ಒಂದು ಲೇವಡಿ ಆಗದಂತಹ ಒಂದು ಮಾತನ್ನ ಮಾತಾಡ್ತಾರೆ ಪಬ್ಲಿಕ್. ಅಲ್ಲಿವರೆಗೂ ಮನೆ ಒಳಗಡೆ ಇದ್ದಂತಹ ವಿಚಾರ ಅವತ್ತು ಆಚೆ ಬರ್ತದೆ. ಇವತ್ತು 2 ಗಡಪಾಗಿದೆ ಆ ಕಂಪನಿ, ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಯಾವ ಕಂಪನಿ ಅಂತ ನಾನು ಗೊತ್ತಿರಲ್ಲ. ಆಮೇಲೆ ಅಣ್ಣ ಯಾವ ರೀತಿ ಪ್ರಗತಿಯನ್ನು ಹೊಂದಿದ್ದಾರೆ, ತಮ್ಮ ಯಾವ ರೀತಿ ಪ್ರಗತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದು ಜನಗಳ ಅತ್ಯಂತ ಭಾರತೀಯನ ಗೊತ್ತಿರ್ತಕ್ಕಂಥದ್ದು. ಅದರಿಂದಾಗಿ ಯಾವತ್ತೂ ಸಹ ಮಾಧ್ಯಮಗಳಲ್ಲಿ ನಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಸಮಸ್ಯೆನ ಮಾತಾಡಬಾರದು ಅನ್ನೋದು. ಅಲ್ಲ, ಆಗ್ತಾ ಇದೆಯಲ್ಲ ಈಗ ಅಶೋಕ್ ಗೌಡ ಅವರೇ, ಈಗ ಜಗಜ್ಜಾಹೀರ ಆಗ್ತಾ ಇದೆ. ಈಗ ಚುನಾವಣೆ ಫಲಿತಾಂಶ ಬಂದ ದಿನವೇ ಯತ್ನಾಳ್ ಅವರ ಹೇಳಿಕೆಯನ್ನ ನೀವು ಕೂಡ ಗಮನಿಸಿರ್ತೀರಾ. ಏನಂತ ಹೇಳಿಕೆ ಕೊಟ್ರು ಅವರು? ಬಹಿರಂಗವಾಗೇನೆ ಮತ್ತೊಮ್ಮೆ ಯಡಿಯೂರಪ್ಪ ಅವರ ವಿರುದ್ಧ, ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸೋಲಿಗೆ ನೇರ ಕಾರಣ ವಿಜಯೇಂದ್ರ ಅವರೇ ಅನ್ನೋ ರೀತಿಯಲ್ಲಿ, ಯಡಿಯೂರಪ್ಪ ಅವರು ಅನ್ನೋ ರೀತಿಯಲ್ಲೇ. ಅಂದ್ರೆ ನೀವೇ ಹೇಳಿದ್ರಿ, ಒಂದು ಮನೆಯಲ್ಲಿರುವಂತಹ ಜಗಳ ಬೀದಿ ರಂಪ ಹಾದಿ ರಂಪ ಆಗಬಾರ್ದು ಅಂತ ಹೇಳಿ. ಈಗ ಅದು ಜಗಜ್ಜಾಹೀರ ಆಗ್ತಾ ಇದೆ, 1 ಬಾರಿ 2 ಬಾರಿ ಅಲ್ಲ, ಪ್ರತಿ ಸಲವೂ ಕೂಡ. ಈಗ ವಕ್ಫ್ ಹೋರಾಟದಲ್ಲೂ ಅಷ್ಟೇನೆ, ನಿಮ್ಗೂ ಕೂಡ ಗೊತ್ತು, ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ, ಅಧಿಕೃತವಾಗಿ ಹೋರಾಟಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಆದ್ರೂ ಕೂಡ ಯತ್ನಾಳ್ ಅವರು ಅವ್ರದೇ ಒಂದು ಟೀಮು ಸಪರೇಟ್ ಆಗಿ ಅಂತ ಹೇಳಿದ್ರೆ ಇದು ಗೊತ್ತಾಗ್ತಿದ್ಯಲ್ವಾ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ರಾಜೀವ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಾನು ಆ ಪತ್ರಿಕಾಗೋಷ್ಠಿಯಲ್ಲಿದ್ದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಅವಕಾಶಗಳನ್ನ ಕೊಡ್ತಕ್ಕಂಥದ್ದು ಬಿಜೆಪಿ ಅವಕಾಶ ಕೊಟ್ಟಿದೆ, ತಪ್ಪನ್ನು ತಿಳ್ತಕ್ಕಂಥ ಅನೇಕ ಅವಕಾಶಗಳು ಕೊಟ್ಟಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ತಪ್ಪುಗಳು ಅತಿ ಹೆಚ್ಚಾದಾಗ ನಾವು ವರಿಷ್ಠರ ಗಮನಕ್ಕೆ, ಯಾಕಂದ್ರೆ ತುಂಬಾ ಸೀನಿಯರ್ ಯತ್ನಾಳ್ ಅವರು 94 ಶಾಸಕರಾಗಿದ್ದವರು, ಅದಾದ್ಮೇಲೆ ಸಂಸದರಾಗಿ ಕೇಂದ್ರದ ಮಂತ್ರಿ ಆಗಿದ್ದಂಥವ್ರು. ಆದ್ರಿಂದಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದಾಗ ಕೇಂದ್ರದ ವರಿಷ್ಠ ನಾಯಕರುಗಳಿಗೆ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಪಿ ರಾಜೀವ್ ಅವರು ಸ್ಪಷ್ಟವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾತಾಡಿದ್ದಾರೆ. ಅದರಿಂದಾಗಿ ನಮ್ಗೆಲ್ಲರಿಗೂ ವಿಶ್ವಾಸ ಇದೆ, ಏನು ಅಂದ್ರೆ ಪ್ರತಿಯೊಬ್ರು ಯಾರ್ಯಾರು ಇವತ್ತು ಯತ್ನಾಳ್ ಅವ್ರ ಜೊತೆ ಇರ್ಬೋದು ಅಥವಾ ಯಾರ್ದು ಅಂದ್ರೆ ಹಿಂದ್ಗಡೆ ಯಾರು ಓಡಾಡ್ತಾರೆ ಅವ್ರುಗಳು ಇರ್ಬೋದು, ಅಥವಾ ಯತ್ನಾಳ್ ಅವರು ಸೇರ್ಸ್ಕೊಂಡು ಎಲ್ಲೋ ಒಂದ್ ಕಡೆ ಶಿಸ್ತಿನ, ನಮ್ಮ ಪಕ್ಷ ಏನಿದೆ ಶಿಸ್ತಿನ ಆಯ್ಕಟ್ಟಿನಲ್ಲಿರ್ತಕ್ಕಂಥ ಪಕ್ಷ, ಆ ಶಿಸ್ತಿನ ಆಯ್ಕಟ್ಟನ್ನ ಬಿಟ್ಟು ಯಾರಾದ್ರೂ ಹೋದ್ರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನ ಎಲ್ಲ. ಅಶೋಕ್ ಗೌಡ್ರೆ, ನೀವ್ ಹೇಳಿದ್ರಿ ಶಿಸ್ತಿನ ಪಕ್ಷ ನಮ್ದು ಅಂತ ಹೇಳಿ. ಈಗ ಜನ ಕೇಳ್ತಾ ಇರೋದು ಇದೇನಾ ಶಿಸ್ತು, ಬಿಜೆಪಿಯಲ್ಲಿ ಇರುವಂತ ಶಿಸ್ತು ಇದೇನಾ ಅಂತ ಹೇಳಿ. ಧರ್ಮಸೇನ ಸರ್, ಈಗ ವಕ್ಫ್ ಹೋರಾಟದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಪ್ರಯತ್ನ, ರಾಜ್ಯದ ಜನ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ, ವಿರೋಧಗಳು ವ್ಯಕ್ತವಾಗ್ತಾ ಇದೆ, ರೈತರ ಜಮೀನುಗಳನ್ನ ಕಬಳಿಸುವಂತಹ ಪ್ರಯತ್ನಗಳು, ಅದಾದ್ಮೇಲೆ ದೇವಸ್ಥಾನಗಳು ಮಠ ಮಂದಿರಗಳು ಆಗ್ತಾ ಇದೆ, ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿ. ಈ ಹೋರಾಟದ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಒಂದು 2-3 ವಿಚಾರ ಕೂಲಂಕಷವಾಗಿ ಹೇಳಬೇಕಾಗ್ತದೆ. ಈ ವಕ್ಫಲ್ಲಿ ಮೇಡಮ್, ವಕ್ಫಿನ ಆಸ್ತಿಗಳು ಜಮೀನುಗಳು 29,000 ಕೋಟಿ ಇದೆ ಅಂತ ಹೇಳಿ ವಕ್ಫಿನ ಕೆಲವರು ಮಾತನ್ನ ಹೇಳಿರೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಏನಾಗಿದೆ ಈಗ ರಾಜಕೀಯ ಮುಖಂಡರುಗಳು ಬೇರೆ ಬೇರೆ ಮುಖಂಡರುಗಳ ಮೇಲೆ ಆಪಾದನೆ ಕೂಡ ಇದಾರಲ್ಲ ಮಂಗಳೂರು ಕಡೆಯವರು, ಅವ್ರದ್ದೊಂದು ಸಮಿತಿನೂ ಕೂಡ ವರದಿ ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಹೋದ್ರೆ ಅವ್ರು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಮುಖಂಡರುಗಳ ಮೇಲೆ ಅವ್ರನ್ನ ತೇಜೋವಧೆ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು. ಹಿಂದೆ ಆ ತರದ್ ಏನಾರು ಹಾಕಿದ್ರೆ
ಈಗ ಹಿಂದೆ ನೋಡಿ ಮೇಡಮ್, ನಾನು 30 ವರ್ಷಗಳಿಂದ ನಾನು ಬೇಕಾದಷ್ಟು ಜಮೀನುಗಳು ಕೊಂಡ್ಕೊಂಡಿದೀವಿ, ತಗೊಂಡಿದೀವಿ, ಮಾರಿದೀವಿ. ಬರೀ ಕೈ ಬರದ RTC ಮೇಲೆನೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಡ್ತಾ ಇತ್ತು. ಯಾರಿಗೋ ಒಬ್ಬ ವಿಲೇಜ್ ಅಕೌಂಟೆಂಟ್ ಗೆ ದುಡ್ಡು ಕೊಟ್ರೆ ಅವ್ನು ಬರ್ಕೊಡೋನು ತಗೊಂಡ್ ಬಂದು ರಿಜಿಸ್ಟರ್ ಮಾಡ್ಬಿಡ್ತಾ ಇದ್ರು. ಈಗ ಮೊದಲನೇದಾಗಿ ಅವರು ನಮ್ಮ ಇವರು ಅವ್ರ ಹೆಸರು ಮರ್ತೋಗ್ತದೆ, ಪಡಿಯಾರ್ ಇದಾರಲ್ಲ ಮೇಡಮ್, ಮಂಗಳೂರಿನವರು, ಇವ್ರು ಬಿಜೆಪಿ ಮಾಡಿಸಿರೋದು ಅದನ್ನ. ಅದ್ರ ಪ್ರಕಾರ ಹೋದ್ರೆ ಏನು 29,000 ಎಕರೆ ರಾಜ್ಯದಲ್ಲಿ ವಕ್ಫುದಿದೆ, ಅವರು ಏನಿದೆ ಚೆಕ್ಬಂದಿ ಆಧಾರ ಮತ್ತು ಸರ್ವೆ ಸ್ಕೆಚ್ ಮೇಲೆ ಅವ್ರದ್ದು ಏನಿದೆ ಅವ್ರು ಫೈಟ್ ಮಾಡ್ತಾರೆ, ಕೋರ್ಟ್ ಕಚೇರಿ ಅದ್ ಮಾಡ್ತಾರೆ. ಆದ್ರೆ ಮೊನ್ನೆ ಇವರು ಮಾಡಿದ್ರಲ್ಲ ಮೇಡಮ್, ಬಿಜೆಪಿಯವರು, ಇವ್ರು ಯತ್ನಾಳ್ ಅವರು ಹೇಳಿದ್ರು ಅಂದ್ಬಿಟ್ಟು ಆ ಸಮಿತಿ ಅಧ್ಯಕ್ಷರು ಬಂದ್ಬಿಟ್ಟು ಎಲ್ಲ ಒಂದ್ ಕಡೆ ರಿಪೋರ್ಟ್ ತಗೊಂಡು ಹೋಗ್ತಾರೆ. ಹೌದು ಹೌದು. ಸಮಿತಿ ಅಧ್ಯಕ್ಷರು ಬರ್ತಾರೆ. ಅಲ್ಲ ಮೇಡಮ್, ಈಗ ನಾನು ಕೂಡ ಸದನ ಸಮಿತಿಗಳಲ್ಲಿ ಎಲ್ಲಾ ಕಡೆ ಕೆಲಸ ಮಾಡಿದೀನಿ, ಎಲ್ಲಾ ಕಡೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಮೇಡಮ್ ಇದು ಕೋರಂ ಇಲ್ಲ ಅಂದ್ರೆ ಸಮಿತಿ ಕೆಲಸ ಮಾಡಂಗಿಲ್ಲ ಮೇಡಮ್. ಇದೆಲ್ಲ ಬಿಜೆಪಿ ಅವ್ರಿಗೆ ಗೊತ್ತಿಲ್ವಾ ಇದೆಲ್ಲ? ಒಂದ್ ಸಮಿತಿ ಅಂದ್ರೆ ಅಲ್ಲೂ ಮೆಜಾರಿಟಿ ಇರ್ಬೇಕಲ್ಲಿ, ಒಬ್ಬ ಏಕ ವ್ಯಕ್ತಿ ಬಂದು ಯಾವ್ದನ್ನು ಮಾಡಕ್ಕಾಗಲ್ಲ. ಇವರು ಮೋದಿ ಅವ್ರು ಕಳ್ಸಿದ್ರು, ಅಮಿತ್ ಶಾ ಕಳ್ಸಿದ್ರು ಅಂತ ಹೇಳ್ಬಿಟ್ಟು ಅವರು ಬಿಜೆಪಿ ಮರ್ಯಾದಿನ ಯಾರು ನಂಬಕ್ಕಾಗಲ್ಲ. ಆತರ ಕೆಲಸಗಳನ್ನ ರಾಜ್ಯದ ಬಿಜೆಪಿ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರ ಹೋರಾಟಗಳಿಗೆ, ಅವ್ರು ಮಾಡ್ತಕ್ಕಂಥ ಟೀಕೆಗಳಿಗೆ ಯಾವ್ದಕ್ಕೂ ಜನ ಬೆಲೆ ಕೊಡ್ತಾ ಇಲ್ಲ. ಈ ತಪ್ಪುಗಳಿಂದನೇ ಇವತ್ತು ಅವರು 3 ಕ್ಷೇತ್ರದಲ್ಲಿ 3 ನಾಮ ಹಾಕೊಂಡು ಕೂತಿರೋದು ಇವರು. ಸೊ ಒಂದು ಹೇಳ್ತೀನಿ, ಅದಕ್ಕೆ ಪ್ರತಿಯಾದಂತ ಕಾನೂನುಗಳಿದಾವೆ. 29,000 ಎಕರೆ ಕೊಟ್ಬಿಡಿ, ತಗೊಂಡು ಹೋಗ್ತಾರೆ ಎಲ್ಲಾದ್ರೂ ಒಂದ್ ಕಡೆ ಬಿಜೆಪಿಯವರು. ನೀವು ಅವ್ರಿಗೆ ಅವ್ರು ಬಿಟ್ಬಿಡ್ತಾರ? ಅವ್ರ ಆಸ್ತಿಗಳನ್ನ ಅವ್ರು ಬಿಟ್ಬಿಡ್ತಾರ ವಕ್ಫ್ನವರು? ಅವ್ರಿಗೆ ಅವ್ರ ಧರ್ಮ, ಅವ್ರ ಜಾತಿ, ನಮ್ ಜನಾಂಗದ್ದು ಅಂತ ಅವ್ರು ಉಳಿಸ್ತಾ ಇದ್ರೆ ಅವ್ರ ಜನಾಂಗ ಬಿಟ್ಬಿಡ್ತಾರ ಅವ್ರಿಗೆ? ಕೇಳ್ತಾರ? ಇವೆಲ್ಲ ಒಂದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಅವಕಾಶ ಕೊಡ್ತೀನಿ.